ತಮಟೆ ಚಳುವಳಿ ಹಾಗೂ ಶಾಸಕರ ಮನೆಯ ಮುಂದೆ ಧರಣಿ. ಒಳ ಮೀಸಲಾತಿ ಜಾರಿ ಬಳಿಕವೇ ಹುದ್ದೆ ಭರ್ತಿ ಮಾಡಿ ಪ್ರತಿಭಟನೆ. ಸಿರುಗುಪ್ಪ ತಾಲೂಕು ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕವೇ ಹುದ್ದೆಗಳ ನೇಮಕಾತಿಗೆ ಮುಂದಾಗುವಂತೆ ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ ಬಿಎಂ ನಾಗರಾಜ ಶಾಸಕರ ಮನೆಯ ಮುಂದೆ ಪ್ರತಿಭಟನೆ ಮಾಡಿದರು. ನಗರದ ಎಪಿಎಂಸಿ ಆವರಣದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಿಎಂ ನಾಗರಾಜ ಶಾಸಕರ ಮನೆಯವರೆಗೆ ಬಂದು ತಲುಪಿ ಶಾಸಕರು ಇಲ್ಲದ ಕಾರಣ ಪುತ್ರ ಮಣಿಕಂಠ ನಾಯ್ಕ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. 35 ವರ್ಷಗಳ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಲು ಅವಕಾಶ ಕಲ್ಪಿಸಿ ಮಹತ್ವದ ತೀರ್ಪು ನೀಡಿದೆ. ಆದರೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸದೆ 56,432 ಉದ್ಯೋಗಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಾಗಿರುವುದು ಮಾದಿಗ ಮತ್ತು ಸಂಬಂಧಿತ ಸಮುದಾಯಗಳಿಗೆ ಮಾಡ್ತಾ ಇರುವ ಘೋರ ನ್ಯಾಯವಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಅರ್ಹ ಫಲಾನುಭವಿಗಳಿಗೆ ನ್ಯಾಯಯುತ ಪಾಲನ್ನ ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಪ್ರಸ್ತುತ ಘೋಷಣೆಯಾಗಿರುವ 56,432 ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಗೆ 15% ಒಳ ಮೀಸಲಾತಿಗೆ ಒಳಪಡಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಪರವಾಗಿ ದೃಢ ತೀರ್ಮಾನ ಕೈಗೊಳ್ಳಬೇಕು. ಒಳ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಹೊಸ ನೇಮಕಾತಿ ಆದೇಶಗಳನ್ನು ಸ್ಥಗಿತಗೊಳಿಸಬೇಕು ಅಥವಾ ಒಳ ಮೀಸಲಾತಿ ಅನ್ವಯದೊಂದಿಗೆ ಮುಂದುವರಿಸಬೇಕು. ಒಂದೊಮ್ಮೆ ಸಭೆಯಲ್ಲಿ ಪೂರಕ ನಿರ್ಧಾರ ಕೈಗೊಳ್ಳದೇ ಇದ್ದಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಸಿಎಂಗೆ ಬರೆದ ಮನವಿ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಹೋರಾಟ ಸಮಿತಿ ಮುಖಂಡರಾದ ಗಂಗಪ್ಪ, ಚಿಕ್ಕಬಳ್ಳಾರಿ ನಾಗಪ್ಪ, ಮುನಿಸ್ವಾಮಿ, ದರಗಪ್ಪ, ಮೇಕಲಿ ವೀರೇಶ, ಚಿದಾನಂದ ರಾಯುಡು, ರಾಮಪ್ಪ ರಾರಾವಿ, ನಂದೀಶ ಹಳೇಕೋಟೆ, ಸೀರಿಗೇರಿ ಮಂಜು, ಲಕ್ಷ್ಮಣ ಭಂಡಾರಿ, ಬ್ರಹ್ಮ, ಮಾರೇಶ ಇಬ್ರಾಂಪುರ, ಸುರೇಶ ಹೆಜ್ಗೆ, ದುರ್ಗಪ್ಪ, ಬಸವರಾಜ ಕೆ ಸುಗೂರು, ಜಾನು, ನಾಗಲಿಂಗಪ್ಪ, ಮುದೇನೂರು, ಬಿಟಿ ಆನಂದ ಇದ್ರು. ಪವನ್ ಕುಮಾರ್, ಟೈಮ್ 9 ಕನ್ನಡ, ಸಿರುಗುಪ್ಪ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.